मारत नाही खमट्यावर पाटलीला फ्रेश टाकायला पाटल्या ಅಸ್ಸಲಾಮುಅಲೈಕುಂ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ರ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ ನಾವು ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ದಿನ ಏನು ನಡೆಯುತ್ತೆ ಅಂತ ನೋಡೋಣ. ಇವಾಗ ಫಸ್ಟ್ ನೋಡ್ರಿ, ನಾನು ಕೆಲ್ಸಕ್ಕೆ ಹೋಗ್ಬಂದೆ. ನಾಷ್ಟ ರೆಡಿ ಮಾಡಿದ್ದೀನಿ ರೀ. ನಾಷ್ಟ ಒಗ್ಗರಣೆ ಅನ್ನ, ರಾತ್ರಿ ಅನ್ನ ಇದ್ದರೆ ಅದೇ ಒಗ್ಗರಣೆ ಕೊಟ್ಟಿದ್ದೀನಿ ರೀ. ಆಮೇಲೆ ನಮ್ಮ ಸುಮ್ಮು ಈಗ ರೆಡಿ ಆಗತ್ತಾಳ್ರಿ. ನಾನು ಸ್ವಲ್ಪ ರೆಡಿ ಮಾಡಿದ್ದಾರೆ, ಜಡೆ ಎಲ್ಲ ಹಾಕಿ ಈಗ ತಾನೇ ಬೂಟ್ಸ್ ಅವೆಲ್ಲ ಹಾಕ್ಕೊಂಡಾಗತ್ತಾಳ್ರಿ. ಸುಮ್ಮ ರೆಡಿ ಅದೇ ಅಮ್ಮ ನೋಡ್ರಿ. ರೆಡಿ ಆದ್ಲ ನಮ್ಮ ಸುಮ್ಮನ ಹಾಯ್ ಹೇಳಮ್ಮ. ಹಾಯ್. ಸೊ ಈಗ ನಾನು ಒಂದು ಕಡೆ ಅನ್ನಕ್ಕೆ ಇಟ್ಟೇನ್ರಿ, ಒಂದು ಕಡೆ ಒಗ್ಗರಣೆನ ಮಾಡೇನಿ ನೋಡ್ರಿ. ಒಗ್ಗರಣೆನ ಮಾಡೇನ್ರಿ. ಆಮ್ಯಾಗ ಅನ್ನ ಹಾಳಾಕೊಂತಂದು ಇಡ್ತೇನೆ ರೀ. ಇವತ್ತೊಂದು ಸ್ವಲ್ಪ ದವಾಖಾನಿಗೆ ಹೋಗೋದೈತ್ರಿ. ಆ ದವಾಖಾನೆ ಏನನ್ನೋದು ಇವತ್ತು ನಮ್ಮ ಅಕ್ಕ ಬರಾಕತ್ತಾರ ರೀ. ನಮ್ಮ ಅಕ್ಕ ಆಮೇಲೆ ನಮ್ಮ ಮಲ್ಲಿಗೆ ಬರಾಕತ್ತಾರ ರೀ. ಯಾಕಂದ್ರೆ ಅವ್ರದ್ದು ನಮ್ಮ ಮಲ್ಲಿಗಂದು ಟ್ರೀಟ್ಮೆಂಟ್ ಐತ್ರಿ ಇವತ್ತು. ಹೋದ ತಿಂಗಳನ ಅಂದ್ರೆ ಹೋಗೋಕ್ಕಾಗಿತ್ತು ರೀ. ಮತ್ತು ಅವನದು ಮುಂಜಿ ಎಲ್ಲ ಮಾಡ್ಸಿದ್ಕೆ ಹೋಗೋಕ್ಕಾಗಲಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಂಬಂಧ ಇವತ್ತು ಐತ್ರಿ ಒಂದು ಮಂಗಳವಾರ. ಅದ್ರ ಸಂಬಂಧ ಇವತ್ತು ಹೊಂಟೇವ್ರಿ. ನೋಡ್ಬೇಕ್ರಿ ಅಲ್ಲಿ ಡಾಕ್ಟ್ರ್ ಎಷ್ಟು ಒದ್ರಾಡ್ಕೊತಾರ ಏನ್ರಿ. ಯಾಕಂದ್ರೆ ನಾವು ಹೇಳೇನೇ ಇಲ್ಲರಿ, ಹಂಗೆ ಬಿಟ್ಬಿಟ್ಟೆ. ಅವ್ರು ಮುಂದಿನ ವಾರ ಬರ್ರಿ ಅಂತಂದು ಹೇಳಿದ್ರಿ. ನಾವು ಸಡನ್ ಮತ್ತು ಮುಂಜಿ ಮಾಡಿಸ್ಬಿಟ್ಟಿದ್ಕೆ ಏನು ಇದನ್ನ ಆಗಲಿಲ್ಲ ರೀ ಹೋಗಾಕ. ಮತ್ತು ಇವತ್ತು ಐತ್ರಿ ಒಂದು ಟ್ರೀಟ್ಮೆಂಟ್. ಹೋಗಿ ಬರೋಣ್ರಿ. ಕೆಮ್ಸಿಗೆ ಹೊಂಟೇವ್ರಿ ಇವತ್ತು. ಸೊ ಅವ್ರು ಬರಾಕತ್ತಾರೆ. ಬಂದಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ ರೀ. ಅಲ್ಲಿ ತನಕ ಒಂದು ಸ್ವಲ್ಪ ಕೆಲಸ ಅದಾವ್ರಿ. ಅನ್ನ ಎಲ್ಲ ಬಿಸಿ ಅನ್ನ ಮಾಡೋಕ್ಕಿಟ್ಟೇನೆ ರೀ. ಮಾಡ್ಕೊಂಡು ಈಗ ಕೆಲಸ ಮಾಡ್ತೀನಿ ರೀ. ಒಂದು ಸ್ವಲ್ಪ ಕಸನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ನಮ್ಮ ಅಕ್ಕ ಆಮೇಲೆ ಈಗ ಬಂದಿದ್ದಾರೆ ರೀ. ಈಗ ನಾವು ದವಾಖಾನೆ ನೋಡಿರಿ ಮುಂದೆ ಹೊಂಟಾನ. ಈಗ ಕೆಮ್ಸಿಗೆ ಹೊಂಟೇವ್ರಿ ನಾವು. ಈಗ ನೋಡ್ರಿಪ್ಪ ಹತ್ತೂವರೆ ಆಗಿತ್ತು ರೀ. ಆಗಲೇ ಟೈಮ್ ಆಟೋ ಸಿಕ್ತ್ರಿ. ಆಟೋ ಹೊಂಟೇವ್ರಿ ಫ್ರೆಂಡ್ಸ. ಈಗ ಹೋಗೋ ತನಕ ಅಂದ್ರೆ ಡಾಕ್ಟ್ರು ಕೂಡ ಬಂದಿರ್ತಾರೆ ರೀ. ಜಲ್ದಿ ಹೋದ್ರೆ ಸ್ವಲ್ಪ ಚಲೋ ಆಗ್ತೈತೆ ರೀ. ನೋಡ್ರಿಪ್ಪ ಬಂದ್ರಿ ಕೆಮ್ಸಿನೂ ಒ ಪಿ ಡಿ ಹತ್ರನ ನಾವು ಇಳಿದು ಬಿಡ್ತೀವಿ ರೀ. ಯಾಕಂದ್ರೆ ನಾವು ಇಲ್ಲೇ ತೋರಿಸೋದಲ್ರಿ ಒ ಪಿ ಡಿ ಹತ್ರ. ಈಗ ನೋಡ್ರಿಪ್ಪ ಹೊಂಟೇವಿ 9 ನಂಬರ್ಗೆ. ಇಲ್ಲಿ ಎಷ್ಟು ರಶ್ ಇತ್ತು ರೀ. ಇವತ್ತು ಮಂಗಳವಾರ ಅಲ್ರಿ ಫ್ರೆಂಡ್ಸ. ಎಷ್ಟು ಜನ ಬಂದಿದ್ರು ರೀ. ನಮ್ಮ ಅಕ್ಕ ನಮ್ಮ ಮಲ್ಲಿಗೆ ಮುಂದೆ ಹೊಂಟಾರ್ರಿ. ನಾನು ಹಿಂದೆ ಹೊಟ್ಟಿದ್ದೆ ರೀ ಫ್ರೆಂಡ್ಸ. ಎಷ್ಟು ಗದ್ದಲ ಐತ್ರಪ್ಪ ಇವತ್ತಂತೂ. ಜನ ಜಂಗುಳಿ ಬಿಡ್ರಿ. ಈಗ ಅಲ್ಲಿ ಹೋದ್ಮೇಲೆ ಎಷ್ಟು ಇರ್ತೈತೆ ಅಂತಂದು ನಾವು ಕೂಡ ಯೋಚನೆ ಮಾಡ್ಕೊಂಡು ಹೋದ್ವಿ ರೀ. ಟೈಮ್ ಕೂಡ ಇಲ್ಲೇ ಲೇಟ್ ಆಗಿತ್ತು ರೀ. ಯಾಕಂದ್ರೆ ನಮ್ಮ ಅಕ್ಕನೂ ಒಂದು ಸ್ವಲ್ಪ ಇವತ್ತು ಲೇಟಾಗಿ ಬಂದುಬಿಟ್ಟಾರ್ರಿ ಊರಿಂದ. ಬಸ್ ಸಿಗಲಿಲ್ಲ ಅಂತಂದು. ಮತ್ತು ಅದು ಕೂಡ ಲೇಟಾಗಿ ಬಿಟ್ಟೈತೆ ರೀ. ಮನ್ಯಾಗೂ ಬಂದು ಕೂಡಲೇ ನಾವು ನಿಂತಿನೂ ಇಲ್ಲರಿ, ಮತ್ತು ನಾಷ್ಟನೂ ಮಾಡಿಲ್ಲ ರೀ ಫ್ರೆಂಡ್ಸ. ಹಂಗೆ ಬಂದುಬಿಟ್ವಿ ದವಾಖಾನೆಗೆ. ಈಗ ನೋಡೋಣ ಬರ್ರಿ ಅಲ್ಲಿನೂ ಎಷ್ಟು ಗದ್ದಲ ಐತೆ ಏನು ನೋಡಿದ ಮೇಲೆ ಗೊತ್ತಾಕೈತೆ ರೀ ಫ್ರೆಂಡ್ಸ. ಸೊ ನೋಡಿರಿ ಫ್ರೆಂಡ್ಸ, ನಾವು 14 ನಂಬರ್ಗೆ ರೂಮ್ ಬಂದ್ವಿ ರೀ ಫ್ರೆಂಡ್ಸ. ಡಾಕ್ಟ್ರ್ ಬಂದಿದ್ರು ರೀ. ಅದ್ರ ಪಾಳೆ ಅಂತರೂ ಜಗ್ಗಿ ಇದ್ದು ರೀ ಫ್ರೆಂಡ್ಸ. ಇವತ್ತು ಎಷ್ಟು ಜನ ಹುಡುಗರು ಕರ್ಕೊಂಡು ಬಂದಿದ್ರು ರೀ. ಆ ಹುಡುಗರು ನೋಡೇ ಒಂಥರ ಜೀವ ಮರ ಅನ್ನಾಗತ್ತಿತ್ರಿಪ್ಪ ಫ್ರೆಂಡ್ಸ. ನನಗಂತರೂ ನೋಡಾಕನ ಆಗುವಾಗತ್ತಿದ್ದಿಲ್ಲ ರೀ. ಈ ಹುಡುಗ ನೋಡ್ರಿ 14 ವರ್ಷದಂತ ನೋಡ್ರಿ. ಅವರೊಬ್ರು ಹಿಡ್ಕೊಂಡಾರ್ರಿ ಅಂಕಲ್. 14 ವರ್ಷದ ಹುಡುಗಂತ್ರಿ ಪಾಪ. ಒಟ್ಟು ನಡೆಯಾಗತ್ತಿಲ್ಲ ರೀ. ಅದನ್ನು ನೋಡ್ಲಾರ್ದಕ್ಕೆ ನನಗಂತರೂ ಒಂಥರ ಜೀವ ಭಾಳ ಇದು ಆಗ್ತಿರಿಪ್ಪ. ಮರ ಅಂತೀರಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಎಷ್ಟು ಜನ ಕುಂತಾರ್ರಿ. ನಮ್ಗೆ ನಿಂತು ಸಾಕಾಗ್ಬಿಡ್ತ್ರಿ. ಯಾಕಂದ್ರೆ ಜಗ್ಗಿ ಗದ್ಲಿತ್ರಿ ಫ್ರೆಂಡ್ಸ. ಅದ್ರಾಗ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು, ಆಮೇಲೆ ಏನಾರ ಹಿಂಗೆ ಅನಾಹುತ ಮಾಡ್ಕೊಂಡು ಬಂದಿದ್ದು ತೋರ್ಸೋದು. ಅಲ್ಲೇ ಟ್ರೀಟ್ಮೆಂಟ್ ಒಂದು ರೂಮ್ ಐತ್ರಿ ಫ್ರೆಂಡ್ಸ. ಎಷ್ಟು ವಾಸನೆ ಬರಾಕತ್ತಿತ್ರಪ್ಪ. ಅಲ್ಲಿದ್ದು ವಾಸನೆ ನೋಡೇ ನಮಗಂತ್ರ ಒಟ್ಟು ಕುಂದ್ರಾಗ ಆಗತ್ತಿದ್ದಿಲ್ಲ ರೀ. ಆದ್ರೂ ಮೂಗು ಮುಚ್ಕೊಂಡು ಕುತ್ಕೊಂಡು ರೀ ಫ್ರೆಂಡ್ಸ. ಅನ್ಸ್ಕೊಂಡು ಬರ್ರಿ ಅಂತ ಅದ್ರ ಸಂಬಂಧ ಹೊಂಟೇವ್ರಿ. ಈಗ ನೋಡ್ರಿ 9 ನಂಬರ್ಗೆ ಬಂದಿದ್ದೆ ಕೇಳಾಕಂತಂದೆ. ಇನ್ನು ಮಾಡಂಗಿಲ್ಲ ಅಂತೂ ಕೆಳಗಡೆ ಮಾಡ್ಕೊಂತ ಹೋಗೋಣ್ರಿ ಈಗ. ಸೊ ಅಲ್ಲಿಂದ ನೋಡ್ರಿ ಫ್ರೆಂಡ್ಸ, ಅದು ಏನೋ ಬ್ಲಡ್ ಚೆಕಪ್ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಬಿಲ್ಗೆ ಮಾಡಕ್ಕಂತ ನಿಂತೇರಿ. ಏನೋ ಬಂದು ನೋಡಿದ್ರೆ ಎಷ್ಟು ಪಾಳಿ ನಿಂತಿದ್ದು ರೀ ಫ್ರೆಂಡ್ಸ. ಅಲ್ಲಿ ಎಲ್ಲೇ ನಾವು ಹೋಗ್ತೀವಿ ಅಲ್ಲೇ ಗದ್ಲಿತ್ತು ರೀ. ಇವತ್ತು ಅದ್ರಾಗ ಮಂಗಳವಾರ ಭಾಳ ಗದ್ದಲ ಇರ್ತೈತ್ರಿ ಇಲ್ಲೇ. ನೋಡ್ರಿ ಎಷ್ಟು ಹಾಕೊಂಡು ಜನ ಬಂದಿದ್ದಾರೆ ರೀ. ಎಲ್ಲರೂ ಇವರೆಲ್ಲ ಪಾಳೆ ಹಚ್ಚಿ ನಿಂತಾರೆ ನೋಡ್ರಿ ಫ್ರೆಂಡ್ಸ. ಎಷ್ಟೊತ್ತಾಗಿತ್ತು ರೀ ಅವರು ಕೂಡ ನಿಂತ್ಕೊಂಡು.
ನೋಡ್ರಿ ಎಷ್ಟೊತ್ತಿನ ಬಳಕ ಬಿಲ್ ಮಾಡಿಕೊಟ್ರಿ. ಈ ಬಿಲ್ ಮಾಡಕ್ಕೆ ಎಷ್ಟು ಗದ್ದಲ ಐತೆ ನೋಡ್ರಿ ಫ್ರೆಂಡ್ಸ. ಇಲ್ಲೇ ರಕ್ತ ಚೆಕಪ್ ಮಾಡಿಸಲ್ಲ ನೋಡಿ ಮಾಡಿಸಿ ಹಾಳೆ ಹಚ್ಚೋರಿ ಆ ಕಡೆ ಬಿಲ್ ಮಾಡ್ಸಕತ್ತಾರ್ರಿ ಫ್ರೆಂಡ್ಸ. ನೋಡ್ರಿ ಈಗ 3 ಗಂಟೆ ರಿಪೋರ್ಟ್ ಕೊಡ್ತಾರೆ. 3 ಗಂಟೆ ತನಕ ಈಗ ಇಲ್ಲೇ ಕುಂದಿರ್ಬೇಕ್ರಿ. ಭಾಳ ಗದ್ದಲ ಐತ್ರಿ. ಇವತ್ತು ಬಂದಿದ್ರು ಮಂಗಳವಾರ ರೀ, ಅದ್ರ ಸಂಬಂಧ ನೋಡನ್ರಿ ಈಗ ವಾಶ್ರೂಮ್ ಕರ್ಕೊಂಡು ಬಂದಿವ್ರಿ ನಮ್ಮ ಮಲ್ಲಿಕ್ಗ. ಫ್ರೆಂಡ್ಸ್ ನೋಡ್ರಿ 3 ಗಂಟೆ ಏನೋ ಇದು ಕೊಡ್ತಾರಂತ್ರಿ ರಿಪೋರ್ಟ್. ಅದಕ್ಕೆ ಕುಂತೀರಿ ಹೊರಗಡೆ ಬಂದು ನೋಡ್ರಿ ಅಪ್ಪ ಎಲ್ಲ ಔಷಧಿ ಬಾಟ್ಲಿ ಎಲ್ಲ ಹಾಕೋತಾರಲ್ಲಿ. 3 ಗಂಟೆ ತನಕ ಕುಂದ್ರೋದು ಭಾಳ ಬ್ಯಾಸರ ರೀ. ನೋಡನ್ರಿ ಫ್ರೆಂಡ್ಸ 3 ಗಂಟೆ ಅಂದಾರ 2 ಸುಮಾರಾಗಿತ್ತು. ಈಗ ನಮ್ಮ ಮಲ್ಲಿಕೆಗೆ ನೋಡ್ರಿ ಬೆಳಗ್ಗೆಯಿಂದ ಕುಂತು ನೀರಿನ ಬಾಟ್ಲಿ ಖಾಲಿ ಮಾಡಕತ್ತಾನ್ರಿ ಅವ. ಇವತ್ತು ಊಟ ಇಲ್ಲ ಏನಿಲ್ಲ ನಮ್ಮದು. ಹೌದಲ್ಪ ಮಲ್ಲಿಕ? ಏನು ಊಟ ಹೊಟ್ಟೆ ಹಸ್ತೈತಂತ್ರಿ ಇಲ್ಲೇ. ಮತ್ತು ಹೊರಗಡೆ ಹೋಗ್ಬೇಕು, ಅದ್ರ ಸಂಬಂಧ ಪಾಳೆನೂ ಹಚ್ಚಿಬಿಟ್ಟಿದ್ದಾರೆ ರಿಪೋರ್ಟ್ ಕೊಡೋಕೆ. ನೋಡ್ರಿ ಎಷ್ಟೊಂದು ಪಾಳೆ ನಿಂತಾರ್ರಿ ಫ್ರೆಂಡ್ಸ. ಇವೆಲ್ಲ ಪಾಳೆ ನೋಡಿ ನಾವೇನು ಮಾಡೀವ್ರಿ, ಇದು ರಕ್ತ ಚೆಕಪ್ ಮಾಡಿಸೋರು ಬಿಡು ಅಂತಂದು ನಾವು ಸುಮ್ಮನೆ ಕುಂತ್ಬಿಟ್ಟೇವ್ರಿ. ಹೊರಗಡೆ ಹೋಗಿ ಆ ಕಡೆ ಇವರು ರಕ್ತ ಚೆಕಪ್ ಮಾಡಿಸೋರು ಅಲ್ಲಂತ್ರಿ, ಇವರು ಎಲ್ಲ ರಿಪೋರ್ಟ್ ತೊಗೊಳೋರಂತ್ರಿ ಫ್ರೆಂಡ್ಸ. ಯಾಕಂದರೆ ಸಾಲಾಗಿ ನಾವು ಪಾಳೆ ಹಚ್ಚಿದ್ರೆ ಮಾತ್ರ ಅವ್ರು ಕೊಡ್ತಾರಂತ್ರಿ ರಿಪೋರ್ಟ್ ಎಲ್ಲ. ಇಲ್ಲಿಕ್ರು ಕೊಡೋಂಗಿಲ್ಲಂತ್ರಿ. ನಮ್ಗೆ ಗೊತ್ತೇ ಇಲ್ಲರಿ ಫ್ರೆಂಡ್ಸ. ಅವರೆಲ್ಲ ಸ್ವಲ್ಪ ಅವೆಲ್ಲ ಫಾರ್ಮ್ ಎಲ್ಲ ಹಿಡ್ಕೊಂಡು ಇಟ್ಕೊಂಡಿದ್ಕೆ ನಾನು ಏನು ಮಾಡೇನ್ರಿ, ಇಲ್ಲಿ ಬಿಡೋಕ್ಕ ಅದೇನೋ ರಕ್ತ ಚೆಕಪ್ ಮಾಡಿಸೋದು ಇರ್ಬೇಕಂತಂದು ನಾವು ಏನು ಮಾಡೇನ್ರಿ, ನಾನು ಕೂಡ ಹೇಳಿ ಸುಮ್ಮನೆ ಕುಂತ್ಬಿಟ್ಟೇನ್ರಿ. ಆಮೇಲೆ ಒಬ್ರು ಹೇಳಿದ್ರು ಫ್ರೆಂಡ್ಸ್, ಆವಾಗ ಬಂದು ನೋಡ್ರಿ ಪಾಳೆ ಹಚ್ಚೀನಿ. ಅಲ್ಲಿಂದ ಇಲ್ಲಿ ಮಟ್ಟ ಪಾಳೆ ಐತ್ರಿ. ಎಷ್ಟೊಂದು ಪಾಳೆ ರೀ, ಎಷ್ಟು ಗದ್ದಲ. ಯಾವಾಗ ಪಾಳೆ ಬರುತ್ತೋ ಅಂದಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ. ನನಗಂತೂ ಈಗ ನಿಂತ್ಕೊಂಡು ಸಾಕಾಗಿಬಿಡ್ತ್ರಪ್ಪ. ನಮ್ಮ ಅಕ್ಕ ಮತ್ತು ನಾನೊಂದು ಸ್ವಲ್ಪ ಹೋಗ್ತೀನಿ, ನೀ ಬಾ ಇಲ್ಲಿ ಕುತ್ಕೋಬಾ ಅಂತಂದು ಅಂದ್ರೆ ನಮ್ಮ ಅಕ್ಕ ಈಗ ಪಾಳೆ ಹಚ್ಚಿ ಅವ್ರ ಇಸ್ಕೊಂಡು ಬರಲಿ ಅಂತಂದು ಮತ್ತು ಅವ್ರಿಗೂ ಒಂದು ಸ್ವಲ್ಪ ಮುಂದಿನ ಮಟ್ಟ ನಾನು ನಿಂತ್ಕೊಂಡು ಪಾಳೆ ಹಚ್ಚಿ ಆಮೇಲೆ ನಮ್ಮ ಅಕ್ಕಾರೀಗ ನಿಂತಾರ ನೋಡ್ರಿ. ನಮ್ಮ ಮಲ್ಲಿಕನ್ ಕೂಡ ಇಲ್ಲೇ ನಿಂತಾನ್ರಿ ನಮ್ಮ ಅಕ್ಕನ ಕಡೆನ. ಇಲ್ಲಿ ಬಾರಪ್ಪ ಅಂದ್ರೂ ಅವನು ಕೂಡ ಬರಾಕ್ ಹೋಲ್ರಿ. ಸೊ ನೋಡ್ರಿ ಈಗ ಇಷ್ಟು ಹಾಕೊಂಡು ಪಾಳೆ ಆಗೈತ್ರಿ. ಈಗ ಲಾಸ್ಟ್ನೇದು ನೋಡ್ರಿ, ಇವರು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಾರಲ್ರಿ, ಇವ್ರು ಲಾಸ್ಟ್ನೇದವ್ರಿ. ಇಲ್ಲಿಕ್ರ ಒಟ್ಟ ಕೊಡಂಗೆ ಇಲ್ಲಂತ್ರಿ ಅವರು, ನಾವು ಪಾಳೆ ಹಚ್ಚಿಲ್ಲ ಅಂದ್ರೆ. ಕುಂತೇನ್ರಿ ನಮ್ಮ ಅಕ್ಕ ಪಾಳೆ ಹಚ್ಚಿದ್ರು. ಈಗ ಹೊರಗಡೆ ಹೋಗ್ಯಾರ್ರಿ, ಏನೂ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಐತ್ರಿ ಪಾಳೆ. ಗದ್ದಲ ಎಲ್ಲ ಕಮ್ಮಿ ಆಗೈತೆ ನೋಡ್ರಿ. ಇಲ್ಲಿಕ್ರೆ ಎಷ್ಟು ಗದ್ದಲ ಐತ್ರಿ, ಈ ಗದ್ದಲ. ಅಯ್ಯೋ ನೋಡ್ರಿ ಈಗ ಬಂದರು ರಿಪೋರ್ಟ್ ಇಸ್ಕೊಂಡೆ. 9.8 ನೋಡ್ರಿ. ಇಷ್ಟು ಬರೆಯೋಕೆ 3 ಗಂಟೆ ತನಕ ಕಾಯೋರಿ ನಾವು ಕದೇವಿ ನೋಡ್ರಿ ಫ್ರೆಂಡ್ಸು. ಹೋಗೋಣ್ರೀಗ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗೋದೈತ್ರಿ, ಅಲ್ಲಿ ತೋರಿಸ್ಕೊಂಡು ಹೋಗೋಣ್ರಿ. ಫ್ರೆಂಡ್ಸ ನೋಡ್ರಿ ನಮ್ಮ ಅಕ್ಕ ಇಸ್ಕೊಂಡು ಬಂದ್ರಿ ರಿಪೋರ್ಟ್ ಈಗ ಕೊಟ್ಟಿದ್ದಾರೆ. ಈಗ ಏನು ಡಾಕ್ಟ್ರ್ ಹತ್ರ ತೋರ್ಸೋದೈತ್ರಿ. ಆ ಡಾಕ್ಟ್ರ್ ಹತ್ರ ತೋರ್ಸಕ್ಕಂದ್ರೆ 14 ನಂಬರಿಗೆ ಹೋಗ್ಬೇಕು ನಾವು. ಈಗ 9 ನಂಬರಿಂದ 14 ನಂಬರಿಗೆ ಏರೋಣ್ರಿ. ಅಲ್ಲಿಂದ ಒಳಗಡೆ ಹೋಗಿ 14 ನಂಬರ್ ಐತ್ರಿ ಅಲ್ಲೇ, ಆ ಕಡೆ ಹೋಗಬೇಕು ಫ್ರೆಂಡ್ಸ್. ಈಗ ನೋಡ್ರಿಪ್ಪ ತೋರಿಸಿದ್ವಿ ನಾವು 15 ದಿನಕ್ಕೊಮ್ಮೆ ಬಾ ಅಂತಂದು ಹೇಳ್ಯಾರ್ರಿ. ಈಗ ಹೊಟ್ಟೆವ್ರಿ ಫ್ರೆಂಡ್ಸ, ಮನೆಗೆ ಹೋಗೋಣ್ರಿ. ಟೈಮ್ ಭಾಳ ಆಗಿದ್ರಿ, 3 ಗಂಟೆ ಕರೆಕ್ಟ್ ಆಗಿದ್ರಿ ಟೈಮ್. ಸೊ ಫ್ರೆಂಡ್ಸ ನೋಡ್ರಿಪ್ಪ ನಾವು ನಡ್ಕೊಂತ ಹೊರಗಡೆ ಬಂದೇವ್ರಿ. ಗೇಟ್ ಕೆಂಸಿಯಿಂದ ಹೊರಗಡೆ ಗೇಟ್ ಹತ್ರ ಯಾವುದೋ ಆಟೋನೇ ಸಿಗ್ಲಿದ್ರಪ್ಪ ನಮ್ಗೆ. ಅದ್ರ ಸಂಬಂಧ ನಡ್ಕೊಂತ ಹೊಂಟೇವ್ರಿ. ಈಗ ನಮ್ಮ ಮಲ್ಲಿಗೆ ನೋಡ್ರಿ ನಮ್ಮ ಅಕ್ಕ ಹೊತ್ಕೊಂಡಾರ್ರಿ. ಇವತ್ತು ಸುಸ್ತಾಗೈತ್ರಿ ನಮ್ಗೆ. ದವಾಖಾನೆಗೆ ಅಡ್ಡಾಡಿ ಸಿಕ್ಕಾಪಟ್ಟಿ. ಅದ್ರಾಗ ಹೊಟ್ಟೆ ಅನ್ನ ಇಲ್ಲ ಏನಿಲ್ಲರಿ. ಬೆಳಗಿನ ಒಂದು ಚೂರು ನಾಷ್ಟ ಮಾಡ್ಕೊಂಡು ಬಂದಿವ್ರಿ. ಅಂದ್ರೆ ಜಲ್ದಿ ಮುಗಿತೈತ್ರಿ ಒಂದು ತೋರ್ಸೋದೆ. ಸ್ವಲ್ಪ ಇವತ್ತು ಲೇಟ್ ಆತಲ್ರಿ, ಒಂದು ಬ್ಲಡ್ ಚೆಕಪ್ ಅದು ಇದು ಇದ್ದಿದ್ದಕ್ಕೆ ಹೊಂಟೇವ್ರಿ. ನೋಡೋಣ ಅಷ್ಟು ದಾರಿ ಐತ್ರಿ, ಇನ್ನು ಅಲ್ಲಿ ಮಠ ಹೋಗ್ಬೇಕ್ರಿ. ಈಗ ಅಕ್ಕನೂ ಒಂದು ಊರಿಗೆ ಹೋಗ್ತಾರೆ. ಏನು ನೋಡ್ಕೊಂಡು ಟೈಮ್ ನೋಡ್ಕೊಂಡು ಕಳಿಸ್ತೇನೆ ರೀ. ಇಲ್ಲೇ ಲೇಟ್ ಆಗಿಬಿಟ್ಟೈತೆ ಇವತ್ತು. ಈಗ ನೋಡ್ರಿ ಫ್ರೆಂಡ್ಸ ಬಸ್ ಬಂತ್ರಿ.
ಕೆ ಎಮ್ ಸಿಯಿಂದ ಹೊರಗಡೆ ಗೇಟ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ ರೀ. ಮತ್ತು ನಮ್ಮ ಏರಿಯಾ ಕಡೆ ಹೋಗೋ ಬಸ್ ಬಂತ್ರಿ. ಮತ್ತು ಈಗ ಹೊಂಟೇವ್ರಿ ಫ್ರೆಂಡ್ಸ್. ನಮ್ಮ ಅಕ್ಕ ಒಂದು ಸ್ವಲ್ಪ ಮುಂದ್ಗಡೆ ಕುಂತಾರ್ರಿ, ಯಾಕಂದ್ರೆ ನೋಡ್ರಿ ಫ್ರೆಂಡ್ಸ್ ಈಗ ಬಂದಿವ್ರಿ ನಾವು ಮನೆಗೆ. ಈಗ ಬಂದ ಅದ ಒಂದು ಸ್ವಲ್ಪ ಇದು ರಾತ್ರಿದ ತತ್ತಿ ಪಲ್ಯ ಮಾಡಿದ್ದಾರೆ, ಅನ್ನ ಮಾಡಿ ಹೋಗಿದ್ದಾರೆ. ಅದ ನೋಡ್ರಿ ಫ್ರೆಂಡ್ಸ್ ಐತಿ. ಈಗ ಊಟಕ್ಕೆ ಕೊಡ್ತೇನೆ ರೀ. ನಮ್ಮ ಮನೆಯವ್ರು ಊಟ ಮಾಡ್ಯಾರ. ಈಗ ಇದು ತತ್ತಿ ಸಾರು ಒಂದು ಸ್ವಲ್ಪ ಐತ್ರಿ, ಅದ ಊಟಕ್ಕೆ ಕೊಡ್ತೇನೆ ರೀ. ಅಕ್ಕನೂ ಹೋಗ್ತಾರ್ರಿ ಈಗ ಊರಿಗೆ. ಮತ್ತು ಹುಡುಗರೆಲ್ಲ ಅಲ್ಲೇ ಅದಾರ್ರಿ. ನಮ್ಮ ಮಲ್ಲಿಗೆ ಮತ್ತೆ ಕರ್ಕೊಂಡು ಬಂದಿದ್ರು. 4 ಹುಡುಗರು ಅಲ್ಲೇ ಅದಾರ್ರಿ ಫ್ರೆಂಡ್ಸ್. ಅದ್ರ ಸಂಬಂಧ ಅವರು ಒಂದೇ ನೋಡ್ರಿ ಇಲ್ಲೇ ಬಂದು ಕೂಡ್ಲೇನ ಅವರು ಬುರ್ಕಾನ ಹಾಕೊಂಡಾಗತ್ತಾರ್ರಿ. ಬುರ್ಕಾ ಈಗ ಒಂದು ಸ್ವಲ್ಪ ಊಟಕ್ಕೆ ಕೊಡ್ತೀನಿ ರೀ. ಕೊಟ್ಟು ಒಂದು ಸ್ವಲ್ಪ ಚಹಾ ಮಾಡಿ ಕಳಿಸ್ತೀನಿ ರೀ ಫ್ರೆಂಡ್ಸ್. ನೋಡ್ರಿಪ್ಪ ಊಟ ಮಾಡ್ಕೊಂಡು ಸ್ವಲ್ಪ ಚಹಾ ಮಾಡಿದ್ದಾರೆ. ಚಹಾ ಕುಡಿದ್ರೆ ನಮ್ಮ ಅಕ್ಕ ಹೊಂಟಾರ್ರಿ ಈಗ. ನೋಡ್ರಿ ಈ ಕಚ್ಚಿಲ್ನು ರೆಡಿ ಆಗಿತ್ತು. ಹೌದು ನಮ್ಮ ಮಲ್ಲಿಕಿನ ಕಾಲೆಲ್ಲ ತೊಗೊಂಡು ಬಂದಿದ್ರು ರೀ. ಮಲ್ಲಿಕ ಅಯ್ಯ ಏನು ಇವ್ರು ಆಗಲೇ ಹತ್ತಿ ಬಿಟ್ಟಾರಲ್ಲ ಗಾಡಿನ. ಸೊ ನೋಡ್ರಿ ಫ್ರೆಂಡ್ಸ ಈಗ ಹೊಂಟಾರ. ಅಪ್ಪ ಹೋಗಿ ಬರ್ತೀಯ? ಹಾಂ ಹೋಗಾರ. ನೋಡ್ರಿ ಇವಾಗ ನಮ್ಮ ಅಕ್ಕ ಅಂತೂ ಹೋದ್ರಿ. ಇವತ್ತೇನು ಬಂದಂಗೆ ಆಗ್ಲಿಲ್ಲರಿಪ್ಪ. ಅವರು ಬರೀ ಇಡೀ ದಿನ ನಮ್ದು ದವಾಖಾನೆಗೆ ನಮ್ದು ದಿನ ಕಳ್ದಂಗೆ ಆಗಿಬಿಡ್ತ್ರಿ. ಬಂದದ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಚಹಾ ಕುಡಿದು ಹೋಗಿಬಿಟ್ರಿ. ಟೈಮ್ ನೋಡಿದ್ರೆ 5 ಗಂಟೆ ಆಗಿತ್ತು ರೀ ಫ್ರೆಂಡ್ಸ್. ಇವತ್ತೇ ನಮ್ದು ಏನು ಕೆಲಸನೂ ಆಗಿಲ್ಲ ನೋಡ್ರಿ. ಈಗ ಬಾಂಡೆ ಎಲ್ಲ ಕುಡ್ಯಾವ್ರಿ. ಬಾಂಡೆನೂ ಅದಾವ್ರಿ. ಈಗ ಬಾಂಡೆ ತಿಕ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ. ಸೊ ಫ್ರೆಂಡ್ಸ್ ನೋಡ್ರಿಪ್ಪ ಈಗ ರೊಟ್ಟಿ ಮಾಡಾಕತ್ತಿದ್ದಾರೆ. ರೊಟ್ಟಿ ಕೂಡ ಆಯ್ತು ರೀ. ನಾನು ಮಾಡೋದೇ ನೋಡ್ರಿ 4 ಮನ ಮಾಡೇನಿ ರೀ. ಇವತ್ತಕ್ಕ ಒಂದು ಸ್ವಲ್ಪ ಭಾಳ ಸುಸ್ತಾಗತ್ತೈತೆ ರೀ. ಯಾಕಂದ್ರೆ ದವಾಖಾನೆಗ ನನಗೆ ಅಡ್ಡಾಡಿ ಸಾಕಾಗ್ಬಿಟ್ಟೈತ್ರಿ ಇಲ್ಲಿ. ಅದ್ರ ಸಂಬಂಧ ಫ್ರೆಂಡ್ಸ್ ಈಗ 1 ರೊಟ್ಟಿ ಮಾಡೇನಿ ರೀ. ಯಾಕಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಬಿಸಿ ರೊಟ್ಟಿ ಮಾಡಿಬಿಡ್ತೇನೆ ರೀ. ತತ್ತಿ ಸಾರಂತ್ರ ಐತ್ರಿ. ಸೊ ಅನ್ನನೂ ಐತ್ರಿ. ರೊಟ್ಟಿ ಬಿಸಿ ರೊಟ್ಟಿ ಒಂದು ಮಾಡಿದ್ರೆ ಊಟ ಮಾಡ್ತಾರೆ ರೀ ನಮ್ಮ ಮನೆಯವರು. ನಾನು ಕೂಡ ಮಧ್ಯಾಹ್ನ ಲೇಟಾಗಿ ಬಂದು ಅಲ್ಲಿಂದ ಊಟ ಮಾಡಿದ್ವಲ್ರಿ. ಈಗ ಹೊಟ್ಟೆನೂ ಹಸ್ತೀನಿ ರೀ ನಂದಂತರೂ. ಉಂಡೆ ಇಲ್ಲಿಗೆ ರೀ ಫ್ರೆಂಡ್ಸ. ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.